ಅಯ್ಯ ಬೀಗ್ರೆ, ಇದು ಯಾಕೆ ಹಿಂಗೆ ಹೇಳ್ತಾ ಇದ್ದೀರಿ? ನಾನೇ ನಿಮ್ಮ ಮಗಳನ್ನ ಈ ದೇಶ ಬಿಟ್ಬಿಟ್ಟು ಬೇರೆ ದೇಶಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅನ್ನಂಗೆ. ಇಲ್ಲೆಯ ಪಕ್ಕದೂರು 3 ಹೆಜ್ಜೆ ಹಾಕಿದ್ರೆ ಸಿಗ್ತದೆ ಮನೆ. ಮಗಳನ್ನ ನೋಡ್ಬೇಕು ಅಂದಾಗೆಲ್ಲ ಬಂದು ನೋಡ್ಕೊ ಹೋಗ್ಬೋದು. ನಾನು ನೋಡ್ತಾ ಇದ್ದೀನಿ, ನೀವು ಹತ್ತರಿಂದ ಒಂದೇ ಸಮ ಸಪ್ಪಗೆ ಹಿಂಗೆ ಯಾವಾಗಲೂ ಹೇಳ್ತಾ ಇದ್ದೀರಲ್ಲವ. ಏನು ಮಾಡೋದವ? ಮಗಳನ್ನ ಮನೆಯಿಂದ ಕಳಿಸ್ಬೇಕಾದ್ರೆ ಯಾರಿಗೆ ಅಲ್ಲಿ ಕಣ್ಣು ಅದ್ದೇ ಆಗೇ ಆಯ್ತವೆ ಅಲ್ವಾ ಬಿಗ್ರೆ? ಏನು ಮಾಡೋದು ಹೇಳಿ ಎತ್ಕರ್ಳು. ಸಾಯ್ತ್ರಿ, ಹೋಗವ. ಅಜ್ಜಿ ತಾತನ ಫೋಟೋಕ್ಕೆ ಕೈ ಮುಕ್ಕ ಬರೋಗು, ಹೋಗಿವಂತೆ ಬಸ್ಸು ಗೊತ್ತಾಯ್ತದೆ. ಅಮ್ಮ ನಾನು ಬೆಳಿಗ್ಗೆನೆ ಹಳೆ ಪೂಜೆ ಮಾಡಿದೆ ಕಣಮ್ಮ. ಅಜ್ಜಿ ತಾತನ ಫೋಟೋಕ್ಕೆಲ್ಲ ಪೂಜೆ ಮಾಡಿ ದೇವ್ರ ದೀಪ ಎಲ್ಲ ಹಚ್ಚಿದ್ದೀನಿ ಕಣಮ್ಮ ಆಗ್ಲೇ. ನೀವಿಬ್ರು ನನ್ಗೆ ಆಶೀರ್ವಾದ ಮಾಡಿ ಅಮ್ಮ, ನಾನು ಹೋಗಿ ಬರ್ತೀನಿ. ಅಮ್ಮ, ನನ್ಗೆ ಆಶೀರ್ವಾದ ಮಾಡಮ್ಮ. 100 ಕಾಲ ಸುಖವಾಗಿ ಬಾಳು ಮಗಳೇ. ಎದೋಳಮ್ಮ. ಅಪ್ಪ, ಆಶೀರ್ವಾದ ಮಾಡಿಯಪ್ಪ. 100 ವರ್ಷ ಖುಷಿಯಾಗಿ ಗಂಡ ಮಕ್ಳ ಜೊತೆ 100 ವರ್ಷ ಸುಖವಾಗಿ ಬಾಳು ನನ್ಕಂದ. ಅಪ್ಪ, ಟೈಮ್ಗೆ ಸರಿಯಾಗಿ ಮಾತ್ರೆ ತಗೊಳ್ಳಿ. ಟೈಮ್ ಸರಿಯಾಗಿ ಊಟ ಮಾಡಿ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಅಪ್ಪ. ನಾನು ಇನ್ನು ಹೋಗಿ ಬರ್ತೀನಿ. ಸರಿ ಮಗಳೇ. ಅಮ್ಮ, ನೀನು ಅಷ್ಟೇ ಟೈಮ್ಗೆ ಊಟ ಮಾಡು. ಯಾವಾಗಲೂ ಹೊಲ ಮನೆ ಅಂತವ ಯಾವಾಗಲೂ ಅಲ್ಲಿ ಇಲ್ಲಿ ಕೈ ಇದು ಮಾಡಬೇಡ. ಕಾಫಿ ಕುಡ್ಕೊಂಡು ಟೈಮ್ಗೆ ಹೊಟ್ಟೆ ತುಂಬ ಊಟ ಮಾಡು. ಕೆಲಸ ಇದ್ದಿದ್ದೆಯ. ಅಯ್ಯೋ, ಊಟ ಮಾಡ್ದೆ ಇನ್ನೆಲ್ಲ ಹೋಗೋಣವ? ಊಟ ಮಾಡ್ತೀನಿ ನಾನು. ಸಾಯ್ತ್ರಿ, ಸುಮ್ಮನಿರವ. ಯಾಕತ್ತಿ ನೀನು ಹತ್ರ ಪಾಪ ನಿಮ್ಮ ಅಪ್ಪ ನಿಮ್ಮ ಅವನು ಅಳ್ತಾರೆ. ಯಾಕವ್ರನ್ನು ನೀನು ಅತ್ತಿ ಅವ್ರನ್ನೂ ಅಳಿಸಿ ಸುಮ್ಮನಿರವ. ಹಿಂಗ ಅಪ್ಪನ ಮನೆಯಿಂದ ಹೋಗೋಣಾಗ ಕಣ್ಣೀರು ಹಾಕೊಂಡು ಹೋಗ್ಬಾರ್ದು ಹೆಣ್ಮಕ್ಳು. ನಗ್ನಗ್ತಾ ಬರಬೇಕು ಕಣವ ಅಪ್ಪನ ಮನೆಯಿಂದ. ಅಪ್ಪ ಅಮ್ಮ, ನೀವು ಅಳ್ಬೇಡಿ, ನಾನು ಅಳಲ್ಲ. ಅಯ್ಯೋ, ಹೋಗು. ಆ ಬ್ಯಾಗ್ಗಳು ಅಳಸ್ನಣ್ಣು ಎಲ್ಲ ತಗೊಬರೋಗು. ಬಸ್ ಸ್ಟಾಪ್ ತಕ್ಕ ಕೊಟ್ಬಿಟ್ಟು ಬರೋರ. ಹೋಗಿ ಬಸ್ ಹತ್ತಿಸ್ಬಿಟ್ಟು ಬರೋಣ ನಾವುವೇ. ಅವಳು ರಂಜು ರೆಡಿ ಆದ್ಲೆ ನೋಡು. ಅವಳಂತೂ ಕನ್ನಡಿ ಮುಂದೆ ನಿಂತ್ಕೊಂಡ್ರೆ 3 ಹೊತ್ತಾದ್ರೂ ಬರಲ್ಲ. ಬಿರ್ಬಿನ್ನೆ ಬಾರ್ನು ಬಸ್ಸು ಗೊತ್ತಾಯ್ತದೆ. ಕಣೆ ತತ್ತೀನಿರು, ಬ್ಯಾಗ್ನೂ ಅಳಸ್ನಣ್ಣು ಅಲ್ಲೇ ಪಟ್ಕಲ್ಲಿ ಇಟ್ಬಿಟ್ಟಿದ್ದೀನಿ. ತಗೋಬತ್ತೀನಿ ನಡೀರಿ ನೀವು ಬಸ್ ಸ್ಟಾಪ್ ತಕ್ಕೆ. ಗೊತ್ತಾಯ್ತದೆ ಇನ್ನು ಬಸ್ ಬಂದ್ಬಿಟ್ರೆ ಕಾಯ್ಬೇಕಾಯ್ತದೆ. ಬಸ್ ಹೊಂಟೋದ್ರೆ ಯಾವ ಬಸ್ ಇಲ್ಲ ನಾಳೆ ಗಂಟ. ಸಾಯ್ತ್ರಿ, ಕುತ್ಕೊಳ್ರವ ಎಲ್ಲಾರು. ಅಷ್ಟ ಕುಂಕುಮ ಕೊಡ್ತೀನಿ, 3 ಆಳು ಕುತ್ಕೊಳ್ಳಿ. ಸಾಯ್ತ್ರಿ, ತಗೊಳವ. ತಗೊಳ್ಳಿ ಬೀಗ್ರೆ, ಅರ್ಶಿನ ಕುಂಕುಮ ಇಕ್ಕೊಳ್ಳಿ. ಕೊಡವ. ಅರ್ಶಿನ ಕುಂಕುಮ ಬೇಡ ಅಂತಾರೆ ಮುತ್ತೈದೆಯರವ. ಮುತ್ತೈದಾಗ ಅದೇ ಅಲ್ವೇ ಬಂಗಾರ ಒಡವೆ ಎಲ್ಲವ. ಅರ್ಶಿನ ಕುಂಕುಮ ಇವೆ. ಹೆಂಗಸ್ರಿಗೆ ಇನ್ನೇನಿಲ್ಲ. ಗಂಗಕ್ಕ, ನೀವು ತಗೊಳ್ಳಿ. ಕೊಡಿ ಅಕ್ಕ. ನಾನು ಇದುವರೆಗೂ ಯಾರ ಮನೆಯಲ್ಲೂ ಈ ಥರ ಎಲ್ಲ ಅರ್ಶಿನ ಕುಂಕುಮ ಎಲ್ಲ ಇಕ್ಕೊಂಡೇ ಇರಲಿಲ್ಲ ಗೊತ್ತಾ. ಇದೆಲ್ಲ ವಸ್ತು ನನಗೆ. ಬೆಂಗಳೂರಲ್ಲಿ ಇದೆಲ್ಲ ಏನು ಮಾಡೇ ಇರಲಿಲ್ಲ ನಾನು. ಏ, ಅದು ಯಾಕಕ್ಕ ಬೇಜಾರು ಮಾಡ್ಕೊಂಡಿರಿ? ತಗೊಳ್ಳಿ. ಇದು ಯಾಕವ ಪ್ರೇಮಿ, ಸೀರೆ ಎಲ್ಲ ತಂದಿದ್ಯಲ್ಲ? ಅರ್ಶಿನ ಕುಂಕುಮ ಕೊಟ್ಟೆ ಸಾಕಾಯ್ತಿರ್ಲಿಲ್ವೇ? ಅದು 3 ಆಳಿಗೂ ಸೀರೆ ತಂದಿದ್ಯಲ್ಲ? ಯಾಕವ? ಏನೋ ಮಗಳು ಅಪ್ರೂಪ್ತಂಗೆ ಬಂದವಳೆ, ಅವಳಿಗೇನೋ ಕೊಟ್ಟರೆ ಒಂದು ನ್ಯಾಯ. ನಮಗೂ ಎಲ್ಲ ಯಾಕವ ತಂದಿದ್ದಿ? ಪಾಪ ಎಷ್ಟು ಖರ್ಚಾಯ್ತೋ ಏನೋ ನಿಮಗೆ. ನಾವು ಬಂದ್ಬಿಟ್ಟು ಏ, ಅದು ಯಾಕಮ್ಮ ಹಂಗೆ ಅನ್ಕೊಂಡಿರಿ? ಏನು ನೀವೇನು ದಿನ ಬಂದಿರೋ? ನಾನೇನು ದಿನ ಸೀರೆ ಉಡ್ಸನೆ? ತಗೊಳ್ಳಿ, ಅಪ್ರೂಪ್ತಂಗೆ ಬಂದಿದ್ದೀರಿ. ಅದು ಅಲ್ಲದೆ ಗಂಗಕ್ಕ ನೋಡಿ, ಯಾವತ್ತೂ ನಾವು ನೋಡೇ ಇರಲಿಲ್ಲ. ಇದೇ ಮೊದಲು ಸಲ ಬಂದಿರೋದು. ಹಂಗೆ ಬರೀ ಕೈಲಿ ಕಳ್ಸೋಕ್ಕಾಗತ್ತೆ? ಏನೋ 3 ಜನಕ್ಕೂ ನೀವು ಬರ್ತೀರಿ ಅಂತ ಗೊತ್ತಿರ್ಲಿಲ್ವಲ್ಲ. ನಾನೇನು ಮನೇಲಿ ಸೀರೆ ಅಂತಂದು ಮಡಿಕೊಂಡಿರಲಿಲ್ಲ. ನಿಮ್ಮ ನಿಮ್ಮ ಬೀಗ್ರೆಯ ಹೋಗಿ ತಗೊಬಂದವ್ರೆ 3 ಆಳಿಗೂ ಒಂದೇ ಥರದ. ಇನ್ನು ಒಬ್ರಿಗೊಂಥರ ತಂದರೆ ಆಮೇಲೆ ಚೆನ್ನಾಗದೆ ಚೆನ್ನಾಗಿಲ್ಲ ಅಂತ ಇದು ಮಾಡ್ತಾರೆ ಅಂದ್ಬಿಟ್ಟು ಒಂದೇ ಥರದ 3 ತಂದ್ಬಿಟ್ಟವ್ರೆ. ನಾನೇ ಹೇಳಿ ಕಳಿಸಿದೆ ಒಂದೇ ಥರದ ತಗೊಬಾ ಚೆನ್ನಾಗಿರದ ಅಂತವ. ನನ್ನ ಬಾ ಅಂತ ಕೂತಿದ್ರು. ನಾನೆಲ್ಲಕ್ಕ ನಿಮ್ಮನ್ನೆಲ್ಲ ಬಿಟ್ಟು ಹೋಗೋಕ್ಕಾಗತ್ತೆ? ಅದಕ್ಕೆ ಅವ್ರನ್ನೇ ಕಳಿಸಿದೆ. ಒಂದೇ ಥರ ತಗೊಬಂದವ್ರು ಕಣಕ್ಕ. ಏನು ಬೇಜಾರು ಮಾಡ್ಕೋಬೇಡ್ರಿ. ಏ, ಯಾಕವ ಬೇಜಾರು? ನಮ್ಮ ನಿಜವಾದ ವೇಳೆ ತವ್ರ ಮನೆಗೆ ಬಂದು ಹೋದಷ್ಟೇ ಖುಷಿ ಆಯ್ತದೆ ನನಗಂತೂ. ನಾನು ತವ್ರ ಮನೆಗೆ ಹೋಗಿದ್ರು ಹಿಂಗೆ ನನಗೆ ಉಪಚಾರ ಮಾಡಿ ಅರ್ಶಿನ ಕುಂಕುಮ ತೆಗೆದು ಬಳೆ ಎಲ್ಲ ಕೊಟ್ಟು ಎಲ್ಲ ಮಾಡಿ ಕಳಿಸೋರು. ನನಗೀಗ ತವ್ರ ಮನೆ ಅನ್ನೋದೇ ಇಲ್ಲ. ನಿಮ್ಮ ಮನೆ ನೋಡಿ ಬಂದಮೇಲೆ ನನಗೆ ನನ್ನ ತವ್ರ ಮನೆಯೇ ನೆನಪಾಯ್ತದೆ ಕಣವ. ಹೌದು ಕಣಕ್ಕ, ನನಗಂತೂ ನನ್ನ ತವ್ರ ಮನೆನ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತಿದ್ದೆ. ನಿಮ್ಮ ಮನೆಗೆ ಬಂದು ನಿನ್ನೆಯಿಂದ ಇಷ್ಟೊತ್ತಿನವರೆಗೂ ತುಂಬ ಖುಷಿಯಾಗಿದ್ದೆ ಗೊತ್ತಾ ನಾನು. ಯಾಕ್ರವ? ತವ್ರ ಮನೆ ಇಲ್ಲ ಅಂತ ಯಾಕೆ ಇದು ಮಾಡಿರಿ? ಈ ಮನೆ ಬಾಕ್ಲು ನಿಮಗೆ ಯಾವಾಗಲೂ ತೆಗ್ದಿರ್ತದೆ. ನಿಮ್ಗೆ ಯಾವಾಗ ಬೇಕೋ ಅವಾಗ ಬನ್ನಿ, ಯಾವಾಗ ಬೇಕೋ ಅವಾಗ ಹೋಗ್ರಿ. ಯಾಕೆ ಬೇಜಾರು ಮಾಡ್ಕೊಂಡಿರಿ? ಸಾಯ್ತ್ರಿ, ಎಲ್ಲವ ಐಕ್ಳು ಒಂದು ಕಂಟಲ್ವಲ್ಲ. ನಾನಂತೂ ಐಕ್ಳನ್ನ ಇಲ್ಲಿಗೆ ಬಂದಮೇಲೆ ಒಂದಿವ್ಸ ನೋಡಲೇ ಇಲ್ಲ ಕಣವ. ಮನೆ ಒಳಗೆ ಇದ್ದದ್ದ ಯಾವಾಗ ನೋಡಿದ್ರು ಆಟ 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 ಅಂತ ಇರ್ತಾರೆ. ಅದಕ್ಕೆ ಕಣತ್ತೆ ನಾನು ಇಲ್ಲಿ ಬಿಡೋದು ಬೇಡ ಅಂತ ಹೇಳಿದ್ದು. ಅಮ್ಮನಿಗೂ ಸುಮ್ಮನೆ ತೊಂದರೆ ಕೊಡ್ತಾರೆ ಪಾಪ ಅಂತ ಅದಕ್ಕೆ ಹೇಳಿದ್ದು. ನೀವು ನೋಡಿದ್ರೆ ಬಿಟ್ಬಿಡ್ಪ, ಏನಾಗಲ್ಲ ಅಂತೀರಿ. ಏ, ಆ ವರುಣನ ಜೊತೆ ಆಟ ಆಡಕ್ಕೆ ಹೋಗೋರು ಕಣ. ತಗೊಳವ, ನನ್ಗೆ ಹೇಳ್ಬಿಟ್ಟೆ ಹೋದ್ರು ಕಣ. ಅದು ಯಾಕೆ ಯಾವಾಗಲೂ ಮಕ್ಳು ಅಂದು ನಾವು ನೋಡ್ಕೊತೀವಿ ಚೆನ್ನಾಗೆಯ. ಲೇ ಪ್ರೇಮಿ, ಬಾರ್ಲೆ ಗೊತ್ತಾಯ್ತದೆ ಬಸ್ಗೆ. ಓ, ಕರಿತಾವ್ರ ಕಣವ ನಿಮ್ಮಪ್ಪ. ನಡೀರವ ಹೋಗೋಣ. ಇರವ, ಇವೆಲ್ಲ ಮಡಿಕೊಳಕ್ಕೆ ಒಂದು ಬ್ಯಾಗ್ ತಂದ್ಕೊಡ್ತೀನಿ. ಬ್ಯಾಗಳಿಗೆ ಮಡಿಕೊಳ್ಳಿ. ಓ ರಂಜು, ರೆಡಿ ಆದ್ಯಾ? ಬಾ, ಟೈಮ್ ಆಯ್ತು ಹೋಗೋಣ. ಹ್ಞೂ ಅತ್ತೆ, ನಾನು ರೆಡಿಯಾಗಾಗಲೇ ಅರ್ಧ ಗಂಟೆ ಆಯಿತು.
ಅಮ್ಮ ನಿಮಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಕೊಡ್ತಿದ್ರಲ್ವಾ, ಅದಕ್ಕೆ ಸುಮ್ಮನೆ ನಿಂತಿದ್ದೆ ಅಲ್ಲೇ ನೋಡಿಕೊಂಡು. ನಾನು ಆವಾಗಲೇ ರೆಡಿ ಆದೆ. ರಂಜು, ನಿನ್ಗೆ ಏನೇನು ಬೇಕೆಲ್ಲ ಮಾಡಿಕೊಂಡ? ನಮ್ಮೂರಲ್ಲಿ ಅದೇ ನಿನಗೆ ಮೇಕಪ್ದು ಅದೆಲ್ಲ ಸಿಗಲ್ಲ. ಪಕ್ಕದಲ್ಲಿ ಪ್ಯಾಟೆಗೆ ಹೋಗ್ಬೇಕು. ಅದಕ್ಕೆ ನಿನ್ಗೆ ಏನೇನು ಬೇಕು ಈಗಲೇ ಎಲ್ಲ ಮಾಡಿಕೊಬಿಡು. ಏನಾರ ಇಲ್ಲ ಅಂದರೆ ಹೇಳು, ಹೋಗೋನಾಗಲೇ ಪ್ಯಾಟೆಲ್ಲ ತಗೊಳ್ತೀನಿ. ತಗೊಂಡು ಒಂದೇ ಸಲ ಹೋಗೋಣ. ತಿರ್ಗಾ ಅಲ್ಲಿಂದ ಬರಬೇಕು ಅಂದರೆ ಹಿಂಸೆ. ನಿಮ್ಮ ಮಾವನ್ನೇ ಕೇಳಬೇಕಾಯ್ತದೆ. ಅವರು ಯಾವಾಗಲೂ ಅಂಗಡಿಲಿ ಅಂಗಡಿ 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 ಅಂತ ಇರ್ತಾರೆ, ಬರಲ್ಲ ಏನಿಲ್ಲ. ಅದಕ್ಕೆ ಏನಾರ ಬೇಕಾದರೆ ಈಗಲೇ ಹೇಳ್ಬಿಡವ. ನನಗೇನು ಬೇಕಾಗಿಲ್ಲ, ನೀನೇನು ಪಾರ್ಟಲ್ಲಿ ತಗೊಳೋದು. ನನಗೂ ಗೊತ್ತದೆ ನನಗೆ ಏನೇನು ಬೇಕು ಅಂತವ. ಎಲ್ಲನೂ ತಗೊಂಡಿದ್ದೀನಿ ನೋಡು. ಈ ಬ್ಯಾಗಲ್ಲಿ ಬಟ್ಟೆ ಎಲ್ಲ ಮಡಿಕೊಂಡಿದ್ದೀನಿ. ಇನ್ನೊಂದು ಬ್ಯಾಗಲ್ಲಿ ಬರೀ ಮೇಕಪ್ ಐಟಮ್ ಈ ಕೈಲಿರೋ ಬ್ಯಾಗಲ್ಲೆಲ್ಲವ. ನಿನ್ಯಾರು ತಗೊಡು ಅಂತ ಹೇಳಿದ್ದು? ನನಗೇನೇನು ಬೇಕೆಲ್ಲ ತಗೊಂಡಿದ್ದೀನಿ ಕಣ, ಬಾ. ಸರಿ ಸರಿ, ನಡಿ ಹೋಗೋಣ. ಅದಕ್ಕೂ ಯಾಕೆ ಆಲೆ ರೇಗ್ ಬಿದ್ದಿ ಅವಳ ಮೇಲೆ. ನಡೀರಿ, ಟೈಮ್ ಆಯ್ತು, ಹೋಗೋಣ. ಸಾಯ್ತ್ರಿ, ಅಲ್ಲೆಲ್ಲಾರ ಹುಡುಗರು ಕಂಡಾಗ ನೋಡವ, ಹೋಗೋಣಗ. ಹೇಳ್ಬಿಟ್ಟು ಹೋಗೋಣ, ಏನು ತೀಟೆ ಮಾಡಬೇಡ್ರಿ, ಚೆನ್ನಾಗಿರ್ರಿ ಇಲ್ಲಿ. ಅಜ್ಜಿ ತಾತಂಗೆ ತೊಂದರೆ ಕೊಡಬೇಡ್ರಿ ಅಂತವ. ಅತ್ತೆ, ವರುಣ್ ಅವ್ರ ಮನೆ ದೂರ ಕಣತ್ತೆ ಇಲ್ಲಿಂದವ. ಏರಿ ಮೇಲೆ ಹೋಗ್ಬೇಕು ಅವ್ರ ಮನೆಗೆ, ದೂರ ಇಲ್ಲಿಂದವ. ಅವ್ರು ಅಲ್ಗೋಗವ್ರೆ ಅಂದ್ರೆ ನಮ್ಮ ಕೈಗೆ ಸಿಕ್ಕಲ್ಲ ಕಣ. ನಡೀರಿ, ಫೋನ್ ಮಾಡಿ ಹೇಳೋಣ. ಅಯ್ಯೋ, ಒಂದು ಆಟನಾರ ಮಾಡಿದ್ರೆ ಆಯ್ತಿರ್ಲಿಲ್ವೇ ನೀನು? ಪಾಪ ನೋಡು, ಎಲ್ಲರ ಕೈಲೂ ಬ್ಯಾಗು. ಪಾಪ ಬೀಗರು ಹೆಂಗೆ ಇಟ್ಕೊ ಬಂದರು ಬಸ್ ಸ್ಟಾಪ್ ಕಂಟವ. ಒಂದು ಆಟನಾರ ಮಾಡಿದ್ರೆ ಅವ್ನ ಬ್ಯಾಗ್ಗಳೆಲ್ಲ ನಾಟಕ್ಕೆ ಹಾಕ್ಬಿಟ್ಟು ನಾವು ಕುತ್ಕೊಂಡು ಮುಂದೆಲ್ಲ ಹೋಗ್ಬೋದಾಗಿತ್ತಲ್ಲಯ್ಯ. ಅಲ್ಲೇ ನಾನು ಆಲೆ ಕೇಳಿದೆ ಆ ಕೆಂಪಣ್ಣನ. ಒಂದು ಆಟೋ ಐತಲ್ಲ ಬಾರಣ ಒಂಚೂರು, ನನ್ನ ಮಗ್ಳೂ ಬೀಗರು ಬಂದವ್ರೆ, ಬಸ್ ಸ್ಟಾಪಿಗೆ ಬಿಟ್ಬಿಟ್ಟು ಬರೀವೆ, ಒಂಚೂರು ಆಟೋ ತಗೋ ಬಾ ಅಂತ ಕೇಳಿದೆ. ಅವನೇನೋ ಆ ಕೆಂಪನಳ್ಳಿಗೆ ಟಗರುಗಳು ಹಾಯ್ಕೊಂಡು ಹೋಗ್ಬೇಕಂತೆ ಮಾರಕ್ಕೆ. ಅಲ್ಲಿ ಒಪ್ಕೊಬಿಟ್ಟಿದ್ದೀನಿ, ನಿಂಗೆ ಮುಂದಾಗೆ ಹೇಳಿದ್ರೆ ಬತ್ತಿದೆ ಕಣಣ ಅಂದ. ಈಗ ಅರ್ಜೆಂಟಿಗೆ ಯಾರು ಬಂದರು? ನಡಿ ಬಾ, ಮಳೆ ಬೇರೆ ಬರಂಗಾಗದ. ಅಲೆಯ ಬಿರ್ಬಿರ್ನೆ ಹೋಗೋಣ ಬಸ್ ಸ್ಟಾಪ್ಗೆ. ಹೂಕಂಡ್ ಬೀಗ್ರೆ, ಮಳೆ ಬರಂಗಾಗದೆ. ನಡೀರಿ ಬಿರ್ಬಿರ್ನೆ ಬಸ್ ಸ್ಟಾಪ್ ಹೋಗೋಣ. ಈ ನಮ್ಮ ಅಮ್ಮನಿಗೆ ನಾನು ಎರಡೆರಡು ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇರೋದು ಕಣ್ಕಾಣ್ತಾ ಇಲ್ಲ. ಮಗಳು ಒಂದು ಬ್ಯಾಗ್ ಇಟ್ಕೊಂಡಿರೋದಕ್ಕೆ ಆಲೆ ಹೊಟ್ಟೆ ಉಡ್ಬಿಡ್ತು ನೋಡು. ಅಯ್ಯಯ್ಯೋ, ಮಳೆ ಬಂದೇ ಬಿಡ್ತಲ್ಲಪ್ಪ. ಈಗ ಹೆಂಗ್ ಮಾಡೋದು? ಬಟ್ಟೆ ಎಲ್ಲ ನೆಂದೋಯ್ತವೆ. ಬಿರ್ಬಿನ್ ಬಂದ್ರವ ಓಡ್ಕೊಂಡು ಒಂಚೂರು ದೊಡ್ಡ ದೊಡ್ಡ ಹೆಜ್ಜೆ ಹಾಕೊಂಡು ಬರ್ರಿ, ಮಳೆ ಜೋರಾಗಂಗೆ ಕಾಣ್ತದೆ. ಬಿರ್ಬಿರ್ನ ಹೋಗಿ ಬಸ್ ಸ್ಟಾಪ್ ಸೇರ್ಕೊಳ್ಳೋಣ. ಅಲ್ಲಾರ ಎಲ್ಲಾರ ಒಂಚೂರು ಮರ್ದೋ ಕಳ್ಗೋ, ಇಲ್ಲ ಅಲ್ಲಿ ಬಸ್ ಸ್ಟಾಪಲ್ಲ ಕುತ್ಕೋಬೋದು. ಬರ್ರಿ ಬಿರ್ಬಿರ್ನೆ. ಅಯ್ಯೋ ಸೀಸ್, ಸುಮ್ಮನಿರಿ, ಚೆನ್ನಾಗಿದೆ ಇದೊಂಥರ. ನಿಧಾನಕ್ಕೆ ಹೋಗೋಣ. ಮಳೆಯಲ್ಲಿ ಚೆನ್ನಾಗಿ ನೆನ್ಕೊಂಡು, ನನಗೆ ಮಳೆಯಲ್ಲಿ ನೆನೆಯೋದಂದ್ರೆ ತುಂಬ ಇಷ್ಟ. ಮಳೆ ನಿಧಾನಕ್ಕೆ ಹೋಗೋಣ, ಸುಮ್ಮನಿರಿ ಸೀಸ್. ಬೇಗ ಬೇಗ ಹೋಗೋದು ಬೇಡ. ಲೇ, ಈಗ ಬಿಟ್ರೆ ನೋಡು ಈ ತಿಂದವ. ಬಿರ್ಬಿರ್ನೆ ಬಂದ್ರು ಸರಿಯಾಗದೆ. ಮಳೇಲಿ ನಾನು ಬೇರೆ ಮಳೇಲಿ ನೆಂದೋಯ್ತಿದ್ವಲ್ಲಪ್ಪ ಅಂತ ಬಿರ್ಬಿರ್ನ ಹೋಯ್ತಾ ಇದ್ದೀನಿ. ಇವ್ಳಿಗೆ ನಿಧಾನಕ್ಕೆ ಹೋಗ್ಬೇಕಂತೆ ಮಳೆ ಒಳಗೆ. ನಗಡಿ ಪಗಡಿ ಏನೋ ಮಾಡ್ತೀನಿ ನಿನಗೆ. ಬಾರ್ಲೆ ಬಿರ್ಬಿರ್ನೆ ದಡ್ಡ ದಡ್ಡ ಹೆಜ್ಜೆ ಹಾಕೊಂಡು. ಯಪ್ಪ, ಹೆಂಗೋ ಬಸ್ ಸ್ಟಾಪಿಗೆ ಬಂದು ಸೇರ್ಕೊಂಡು. ನೋಡು, ಇಲ್ಲೊಂದು ಹನಿನೂ ಮಳೆ ಇಲ್ಲ. ಅಲ್ಲಿ ಮಾತ್ರವ ಸುರ್ಕತ್ತ ಹಂಗೆಯೇ. ಬಟ್ಟೆ ಬರೀ ಒದ್ದೆ ಮಾಡಿ ಹೋಗೋಕ್ಕೆ ಕೆಟ್ಟ ಮಳೆ. ಅಯ್ಯೋ, ಆ ಒಳಸ್ನೆಲ್ಲ ಕೆಳಗೆ ಇಳಿಸ್ಬಿಟ್ಟು ಅಲ್ಲಿ ಯಾರೋ ಬಸ್ ಸ್ಟಾಪಲ್ಲಿ ಯಾರೋ ಒಬ್ಬ ಕೂತವನೆ. ಯಾರೋ ಒಯ್ಯ ಕೂತವನೆ. ಅವನ್ನ 5:30 ಬಸ್ ಐತೆ ಕೇಳೋಗು. ಹ್ಞೂ ಕೇಳ್ತೀನಿ ಇರ್ಲಿ. ಸಾಯ್ತ್ರಿ, ಬ್ಯಾಗ್ಗಳೆಲ್ಲ ಒಂತಕ್ಕೆ ಮಡಿಕೊಳವ. ಇನ್ನೇನೋ ಇನ್ನೊಂದು 5 ನಿಮಿಷ ಬರ್ತದೆ ಅಂದ ಅವನು. ಎಲ್ಲ ಒಂತಕ್ಕೆ ಮಡಿಕೊಳ್ರಿ, ಹತ್ತಕ್ಕೆ ಸರಿ ಆಯ್ತದೆ ಎಲ್ಲರೂ ಒಂದ್ಸಲಿ. ಹ್ಞೂ ಕಣಪ್ಪ, ಎಲ್ಲ ಇಲ್ಲೇ ಒಂತ ಮಡಗಿದ್ದೀವಿ. ಯೋ, ಅದು ಯಾಕಂಗೆ ರೋಡಲ್ಲಿ ನಿಂತಿದೆಯಲ್ಲ? ಯಾವ ಥರ ಬಸ್ ಕಿಸ್ ಬಂದದ್ದು? ಬಾ ಮ್ಯಾಕೆ ಬಸ್ ಸ್ಟಾಪ್ಗೆ. ರೋಡಲ್ಲೋಗಿ ನಿಂತಿದೆಯಲ್ಲ ನೀನು ತಾನೆಯ? ಅಯ್ಯೋ ಅಯ್ಯೋ, ಸುಮ್ಮನೆ ನಿಂತ್ಕಳೆ. ನನಗೇನು ಕಣ್ಕಾಣಲ್ವೇ ಬಸ್ ಬಂದರೆ? ಅದು ಯಾಕಂಗೆ ಯಾವಾಗಲೂ ನನ್ನ ಮೇಲೆ ವಟ ವಟ ಅಂತಾರೆ. ಹೇಗಿ ನೀನು? ಬರ್ತೀನಿ ಬಸ್ ಬಂದರೆ ಮ್ಯಾಕೆ. ಇಲ್ಲಿ ನಿಂತ್ಕೊಂಡ್ರೆ ದೂರದಲ್ಲಿ ಬಸ್ ಬರೋದು ಕಾಣ್ತದೆ. ಅದಕ್ಕೆ ಇಲ್ಲಿ ನಿಂತಿದ್ದೀನಿ ಕಣ. ನಿಂತ್ಕೊ ಸುಮ್ಮನೆ ನೀನು. ನೀನು ಕರ್ಕೊಂಡೆ ಬರ್ಬಾರ್ದಾಗಿತ್ತು. ಮನೆ ತವೇ ಬಿಟ್ಬಿಟ್ಟು ಬಂದಿರು ಸರಿಯಾಗೋದು ನಿನ್ನ. ಹೆಂಗಾರ ನಿಂತ್ಕೊ. ಅಡ್ಡಾಡ ಉದ್ದದ ಬರೋಡಲ್ಲಿ ಮನಿಕ ಬಿಡು, ಸರಿ ಹೋಯ್ತದೆ ನಿನಗೆ. ಬಸ್ ಬತ್ತು ಕಣವ, ಎಲ್ಲ ಮಡಿಕೊಳ್ಳಿ ಒಂತಕ್ಕೆ. ಬತ್ತು ಬಸ್ಸು. ನೀವೆಲ್ಲ ಫಸ್ಟ್ ಹತ್ಬಿಡ್ರಿ. ನನ್ನ ಬ್ಯಾಗ್ಗಳೆಲ್ಲ ಒಂದೊಂದೇ ಒಂದೊಂದೇ ಕೊಡ್ತೀನಿ. ಎಲ್ಲ ಮಡಿಕೊಳ್ಳಿರಿ. ಆಧಾರ್ ಕಾರ್ಡ್ ಎಲ್ಲ ಎಲ್ಲರೂ ಮಡಿಕೊಂಡಿದ್ದೀರಾ? ಉಕ್ಕೊಂಡ್ಬಿಟ್ರೆ ಎಲ್ಲ ಮಡಿಕೊಂಡಿದ್ದೀವಿ. ಎಲ್ಲ ನಂತವೇ ಒಬ್ಬರು ಎಲ್ಲರೂ. ಸಾಯ್ತ್ರಿ, ತಗೊಳವ ಬಸ್ ಬತ್ತು. ಎಲ್ಲ ಇಟ್ಕೊ ಬ್ಯಾಗ. ಎಲ್ಲರೂ ನನ್ನ ಕೈ ಹಿಡ್ಕೊಂಡ್ರೆ ಬಿರ್ಬಿರ್ನೆ. ಹತ್ರಿ ನೀವು, ನನ್ನ ಬ್ಯಾಗ್ಗಳು ಕೊಡ್ತೀನಿ. ಹತ್ರಿ ಹತ್ರಿ ಅಲ್ಲವಾ. ಬಿಗ್ರೆ, ಹೋಗ್ಬತ್ತೀನಿ, ಹುಷಾರು. ಅಮ್ಮ, ಅಪ್ಪ, ನಾನು ಹೋಗ್ಬತ್ತೀನಿ. ಸರಿ ಕಣ್ಮಗ್ಳೆ, ಹುಷಾರು. ಅಪ್ಪ, ಬ್ಯಾಗ್ಗಳೆಲ್ಲ ಕೊಡು. ಬಂದೀವ ಮಗಳೇ, ಹುಷಾರ್ ಕಣವ. ಕಣಪ್ಪ, ಬತ್ತೀನಿ. ಲೇ ಪ್ರೇಮಿ, ನಡಿ ಮನೆಗೆ ಹೋಗೋಣ. ಮಗಳು ಹೋಗಾಯ್ತು. ಇನ್ಯಾಕೆ ಸುಮ್ಮನೆ ಬಸ್ನೇ ನೋಡ್ಕೊಂಡು ನಿಂತಿದ್ದೀ? ನಡಿ, ಮೊಮ್ಮಕ್ಕಳು ಎಲ್ಲೋದ್ರು ನೋಡೋಣ. ನೋಡಿ ಸ್ನೇಹಿತರೆ, ನನ್ನ ಮಗಳು ನೆನ್ನೆ ಬಂದ್ಲು, ಇವತ್ತು ಆಲೆ ಹೊಂಟೋದ್ಲು. ನಮಗಂತೂ ತುಂಬ ಅಂದರೆ ತುಂಬಾನೇ ಬೇಜಾರಾಯ್ತದೆ. ನಿಮ್ಮ ಮನೇಲೂ ನಿಮ್ಮ ಹೆಣ್ಮಕ್ಳು ಹಿಂಗೆ ಇವತ್ತು ಬಂದು ನಾಳೆ ಹೊಂಟೋಗ್ತೀನಿ ಅಂತ ಹಠ ಮಾಡ್ತಾರಾ? ಇಲ್ಲ ತಿಂಗ್ಳಾನ್ಗಂಟೆ ಇದ್ದು ಊಟ ಮಾಡಿ ಚೆನ್ನಾಗಿ ತಿಂದು ಉಂಡು ಹೋಗ್ತಾರಾ? ಹಂಗೇನಾರು ಆದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟೇ ಕಣ್ರಪ್ಪ. ನಿಮ್ಗೆ ಏನಾರ ಈ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.